ಡಿಕೆ ಶಿವಕುಮಾರ್ ನೂತನ ಸಚಿವರಾಗಿ ಖಾತೆ ಹಂಚಿಕೆ. ಮತ್ತೆ ಪ್ರಾಥಮಿಕ ಶಿಕ್ಷಣ ಖಾತೆ ಪಡೆದ ಮಧು ಬಂಗಾರಪ್ಪ. ಎಸ್ಎಸ್ಎಲ್ಸಿ ಪರೀಕ್ಷಾ ಅಕ್ರಮ ಕುರಿತ ಬಿಜೆಪಿಯ ಆರೋಪಗಳು. ಬಿಜೆಪಿ ಸಂಸದರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ತಲೆಕೆಡಿಸಿಕೊಳ್ಳದ ಮುಖ್ಯಮಂತ್ರಿ ಡಿಕೆಶಿ ಖಾತೆ ಹಂಚಿಕೆ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಎಂಗೇಜ್ ಆಗಿ ಇಂದಿಗೆ 10 ವರ್ಷ ಕಂಪ್ಲೀಟ್. ಗೋವಾದಲ್ಲಿಯೇ ಇವರ ಎಂಗೇಜ್ ಆಗಿದ್ರು. ಈ ಒಂದು ಸವಿಕ್ಷಣದ ವಿಡಿಯೋ ಒಂದನ್ನ ರಾಧಿಕಾ ಪಂಡಿತ್ ಹಂಚಿಕೊಂಡಿದ್ದಾರೆ. ಈ 10 ವರ್ಷದ ನೆನಪುಗಳನ್ನ ಈಗ ಮತ್ತೆ ಮೆಲುಕು ಹಾಕಿದ್ದಾರೆ. ಕ್ರೀಡಾ ಜಗತ್ತಿನ ಬಹುನಿರೀಕ್ಷಿತ ವಿವಾಹವೊಂದು ಕೊನೆಗೂ ನೆರವೇರಿದೆ. ಜಾಗತಿಕ ಫುಟ್ಬಾಲ್ ಐಕಾನ್ ಕ್ರಿಸ್ಟಿಯಾನೋ ರೊನಾಲ್ಡೋ ಹಾಗೂ ಅವರ ದೀರ್ಘಕಾಲದ ಒಡನಾಡಿ ಜಾರ್ಜಿನಾ ರೊಡ್ರಿಗಸ್ ಈಗ ಅಧಿಕೃತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪೋರ್ಚುಗಲ್ನ ಲಿಸ್ಬನ್ ಬಳಿಯ ಐಷಾರಾಮಿ ಕರಾವಳಿ ಪಟ್ಟಣ ಕ್ಯಾಸ್ಕೈಸ್ನಲ್ಲಿ ಆಗಸ್ಟ್ 11 ವಿವಾಹ ಅತ್ಯಂತ ಸರಳವಾಗಿ ನೆರವೇರಿದೆ. ಕೇವಲ ತಮ್ಮ 5 ಮಕ್ಕಳು ಮತ್ತು ಆಪ್ತ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ಅತ್ಯಂತ ಸರಳವಾಗಿ ಮದುವೆ. ಟಾಕ್ಸಿಕ್ ಸಿನಿಮಾ ಟ್ರೇಲರ್ ನೋಡಿದವರು ಇದು ನಿಜಕ್ಕೂ ಹಾಲಿವುಡ್ ಲೆವೆಲ್ ಸಿನಿಮಾ ಎಂದು ಕೊಂಡಾಡುತ್ತಿದ್ದಾರೆ. ಆದರೆ ಇದೀಗ ಕನ್ನಡದ ನಟಿಯೊಬ್ಬರು ಯಶ್ ಹಾಗೂ ಟಾಕ್ಸಿಕ್ ಟ್ರೇಲರ್ ಅನ್ನ ಟೀಕೆ ಮಾಡಿದ್ದಾರೆ. ಕರ್ನಾಟಕದಿಂದ ಜಾಗ ಖಾಲಿ ಮಾಡಿಸುವುದಾಗಿ ಎಚ್ಚರಿಕೆ ಸಹ ನೀಡಿದ್ದಾರೆ. ಚಿತ್ರರಂಗದ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಪುತ್ರಿ ನಟಿ ರಿಷಿಕಾ ಸಿಂಗ್ ಟಾಕ್ಸಿಕ್ ಸಿನಿಮಾ ಟ್ರೇಲರ್ ಬಗ್ಗೆ ವಿಡಿಯೋ ಹಂಚಿಕೊಂಡಿದ್ದು, ಟ್ರೇಲರ್ ಬಗ್ಗೆ ಋಣಾತ್ಮಕ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.